ಶಾಂತ ತೊಂಬಾರವ ಎಟ್ಟತ್ತ ತಂದೆ ತಂದೆ ಅದು ಸೀಲಿಂಗ್ ಕೊಟ್ಟ ಮೇಲೆ ನಾನು ಯಾವ್ದ ಕೆಲಸದಾಗ ಟಿಜಿರೆ ಬುಡದಾಗ ಇಟ್ಬಿಟ್ಟಿದ್ದೆ. ಇಲ್ಲೈತ್ ನೋಡ್ರಿ ಅದಕ್ಕೆ ಇದೆ. ಇಲ್ಲಿ ತುಂಬ ಇಲ್ಲಿ ಚಂದ ಐತಲ್ಲ, ಮೆತ್ತಗೈತಿ, ಒಳ್ಳೆ ಭಾರಿ ಐತಿ. ಹೌದು ಚಂದ ಐತಿ. ಅದಕ್ಕೆ ನಿಮ್ಗೆ ಜ್ಯೋತಿ ಎಷ್ಟು ಹೇಳಿದ್ಲ, ಇಂಥದ್ದು ಸೇಮ್ ಕಲರ್ ಅಷ್ಟ ಹಸಿರದಿತ್ತು, ತಗೋ ತಗೋ ಅಂತ ಎಷ್ಟು ಹೇಳಿದ್ರು ನೀವು ಇದು ಮಾಡ್ಲಿಲ್ಲಪ್ಪ. ಹೌದು ಅಡ್ಡಿ ಇಲ್ಲ. ವಯಸ್ಸಾದಂಗೂ ಇಂಥ ಮೆತ್ತನವು ಜಲ್ಮಕ್ಕೆ ಸುಖ ಇರೋಂಥವು ಇಂಥವೇ ಬೇಕು ಅಂತ ಅನಿಸ್ತದೆ ಜಲ್ಮಕ್ಕೆ. ಇಲ್ಲಾಂದ್ರೆ ಭಾರಿ ಒಂಥರ ಸುಸ್ತು ಅಂತ ಅನಿಸ್ತತಿ. ಉಟ್ಕೊಂಡ್ಬಿಟ್ರೆ ಜಳ ವಯಸ್ಸಲ್ಲಿ ನೋಡಿ ತಡ್ಕೊಳಕ್ಕೆ ಜಳ 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 ಆದಂಗೆ ಆಗಿ ಒಂಥರ ತ್ರಾಸಕ್ಕಿರ್ತತಿ. ಹೌದು ವಯಸ್ಸಾದಂಗೂ ಮೆತ್ತನು ಉಡೋದೇ ಒಳ್ಳೇದು. ಅಂದಂಗೆ ಗೌರಿ ನೋಡಿಲ್ಲ ಹೆಂಗೈತಿ ಅಂತೇಳಿ? ಇಲ್ಲ ಅಟಿಯಮ್ಮ, ಎಲ್ಲಿ ನೋಡ್ತಾಳ? ಆಕೆ ಅಲ್ಲದಾಳಲ್ಲ ಅವ್ರ ಓನ್ ಮನ್ಯಾಗ. ಇಲ್ಲಪ್ಪ ಇನ್ನೂ ನೋಡಿಲ್ಲ. ಮದ್ವೆ ಟೈಮಿಗೆ ಬರ್ತಾಳಲ್ಲ ಅವಾಗೆ ಕೊಟ್ರಾತ ಅಂತೇಳಿ ನಾನು ಅನ್ಕೊಂಡೆ. ಇನ್ನೂ ನೋಡಿಲ್ಲನ? ನಾನು ಹಂಗಾರೆ ಎಲ್ಲ ನೋಡಿದ್ಲನ ಅಂತ ಮಾಡಿದ್ದೆ. ಸರಿ ಹಂಗಾರೆ ಅಂದಂಗೆ ಶಾಂತ, ವಯಸ್ಸಾದಂಗೆ ಈ ಥರ ದಪ್ಪನ ಉಡೋಕ್ಕಾಗಲ್ಲ. ದಡಿ ಇದ್ದಿದ್ದು ಒಂಥರ ಜನ್ಮಕ್ಕೆ ತ್ರಾಸು, ಒಂಥರ ಸುಸ್ತು. ಇದು ಹಗರನಾದರೆ ಚಲೋ. ಗೌರಿಗೆ ಹಂಗಲ್ಲ, ವಯಸ್ಸಿನಕ್ಕೆದಾಳ ಇನ್ನೂ ಅಂತ ಏನು ವಯಸ್ಸಾಗೈತೆ ಅನ್ನಂಗಿಲ್ಲ, ಏನಿಲ್ಲ, ತಡ್ಕೋತಾಳಪ್ಪ, ಹರಿಯೋದಕ್ಕೆದಾಳ ಅಲ್ಲ. ಶಾಂತ ಏನು ಅನ್ಕೋಬೇಡ, ಈ ಸೀರೆನ ನಂದಕ್ಕೆ ನಾ ತೊಗೊಂಡೇನಲ್ಲ, ಇದನ್ನ ಅಕ್ಕಿಗೆ ಕೊಡು, ಅಕ್ಕಿ ಸೀರೆ ನಾ ತೊಗೊಂಡೋಗ್ತೀನಿ. ಅಲ್ಲ ಅದಕ್ಕೆಮ್ಮ, ಅದು ಅಕ್ಕಿಗಂತ ತೊಗೊಂಡಿದ್ದು ಅಲ್ಲ, ಅಕ್ಕಿಗಂತ ತೊಗೊಂಡಿದ್ದು ಕರೆ, ನಾನೆಲ್ಲಿ ಇಲ್ಲ ಅಂತಂದೆ, ಅಕ್ಕಿಗಂತಾನೆ ತೊಗೊಂಡಿದ್ದು. ಆದರೆ ಹೇಳ್ದು ಅರ್ಥ ಮಾಡ್ಕೊ, ಉಡಾಕ ಆಗಲ್ಲ ನೋಡು, ಬರ್ತಾ ಒಂಥರ ಮೆತ್ತನೂ ಬೇಕನ್ಸತಿ. ಈಗ ನೀನು ಇಂಥದ್ದು ತೊಗೊಂಡು ಹೌದಿಲ್ಲ, ಮತ್ತೆ ಯಾಕವ ನೀ ದಡಿ ತೊಗೊಲಿಲ್ಲ? ಉಡಾಕಾಗಲ್ಲ, ತ್ರಾಸಕತಿ. ಅಲ್ಲ ಮತ್ತೆ ಅಂಗಡಿಯಾಗ ಹೇಳ್ತಲ್ಲ ಅದಕ್ಕೆಮ್ಮ ಬೇಡ ಅಂತೇಳಿ. ಅಂಗಡಿಯಾಗ ಹೇಳ್ತೆ ಅಂದ್ರೆ ಕತ್ತಿಯವ ನಿಂದು ಅಂತ ತಗ. ಅದು ಅವಾಗ ಗೊತ್ತಾಗಲಿಲ್ಲ, ಮನೆಗೆ ಹೋಯ್ನಲ್ಲ ನನ್ನ ಸೊಸಿ ಅಂದ್ಲ, ಅಲ್ಲ ಅತ್ತೆಯರ ಇಷ್ಟಪ್ಪಂದು ಯಾಕೆ ತೊಗೊಳಕ್ಕೆ ಹೋದ್ರಿ, ಉಡಾಕ್ ತ್ರಾಸಾಗಲ್ಲನ, ಮೆತ್ತನ ಜಲ್ಮಕ್ಕೆ ತೊಗೋಬೇಕು ಬೇಡ ಅಂದ್ಲ. ಅವಾಗ ಅನ್ನಿಸ್ತು ಹೌದಲ್ಲ ನನಗೆ ಏನು ತಲೆ ಕೊಡ್ತಾ ಏನೋ ಗೊತ್ತಾಗಲಿಲ್ಲ ನೋಡು ಅಂತೇಳಿ. ಈಗೇನು ಮಾಡ್ತೀರಿ? ಅದ ಈಗ ಒಯ್ಯನ ಅಂತ ಆಕೆ ಬಂದ್ರೆ ಇದನ್ನ ಕೊಟ್ಬಿಡ. ಆಗಲ್ಲತ್ತಿ, ಹೆಂಗೆ ಕೊಡಕತ್ತತ್ತಿ? ಅಲ್ಲತ್ತಿ ನಿಂಗೆ ಅಂಗಡಿಯಾಗ ನಾ ಹೇಳಿದೆ ಬೇಡತ್ತಿ ಇದನ್ನು ತಗೋ ಅಂತೇಳಿ. ನೀ ಏನಂದತ್ತಿ? ಇಂಥದ್ದು ಸೇಮ್ ತಗೋರಿ, ನಾವು ಇಬ್ರು ನೆಗಡ್ ಮಕ್ಕಳು ಒಂದೇ ಥರ ಆಕತಿ ಅಂತ ಹೇಳಿನೇ ಇಲ್ಲ. ನೀವು ಅದನ್ನ ಬಿಟ್ಟು ಇದನ್ನು ತೊಗೊಂಡು ಈಗ ಇಲ್ಲಿ ಬಂದು ಇದನ್ನು ಬೇಕು ಅಂದ್ರೆ ಅಲ್ಲ, ಗೌರಿ ಅಕ್ಕಾಗಿ ಚಂದಕ್ಕಿದೆ ಅಂತೇಳಿ ನಾ ತೊಗೊಂಡಿರೋದು. ಅದು ಅಲ್ಲದೆ ನಾನು ಗೌರಿ ಅಕ್ಕಾಗ ಇದನ್ನ ಫೋಟೋ ಹೊಡೆದು ವಾಟ್ಸಪ್ ಬೇರೆ ಮಾಡೀನಿ. ಅವರೇ ಅಂದಾರ ಅದು ಎಷ್ಟು ಚೆನ್ನಾಗೈತಿ ಅಂತ ಲೈಕ್ ಮಾಡಿದ ಇದು ಕೈ ಚಿತ್ರ ಕಳ್ಸಾರ ಗೊತ್ತನ. ಅಷ್ಟೆಲ್ಲ ಅವ್ರು ಕಳ್ಸಿರೋ ಹೊತ್ತಿಗೆ ಈಗ ನಿಮಗೆ ಕೊಟ್ಟು ಇದನ್ನು ಕಳ್ಸಕತ್ತ. ದೇವ್ರು ಗುಡಿಸೋ ಸೀರೆ ಇದ್ದಂಗೆ ಆಯ್ತದ. ಅದು ಅಲ್ಲದೆ ಆ ಸೀರೆ ಭಾಳ ಆಡ್ ಐತಪ್ಪ, ಏನು ಕಲರ್ ಅದು, ಏನು ಬಾರ್ಡರ್ ಅದು, ನಂಗಂತೂ ಸ್ವಲ್ಪ ಇಷ್ಟ ಆಗಲಿಲ್ಲ. ಅದು ಅಲ್ಲದೆ ಕೈಯಾಗೂ ರಫ್ ಐತಿ, ಅಷ್ಟೇನು ಚೆನ್ನಾಗೂ ಇಲ್ಲ. ಸುಮ್ಮನೆ ದುಡ್ಡು ಒಂದು ಕೊಟ್ರಿ. ನಾವೇ ಎಷ್ಟು ಸಲ ಹೇಳಿದ್ರು ನೀವು ಬೇಡ ಅನ್ನಲಿಲ್ಲ, ಇನ್ನು ದುಡ್ಡಿಗೆ ಹಂಗೆ ಮಾಡ್ತಾರೇನ ಅನ್ಕೊಂತಾರಂತ ನಾವು ಮಾತಾಡಕ್ಕೆ ಹೋಗಲಿಲ್ಲ. ಈಗ ಅಲ್ಲಿ ತೊಗೊಂಡು ಬಂದು ಇಲ್ಲಿ ಚೇಂಜ್ ಮಾಡೋ ಅಂದ್ರೆ ಏನು ಮಾಡೋಕ್ಕಾಗಲ್ಲತ್ತಿ, ನೀನು ಇದನ್ನೇ ಉಡ್ಬೇಕಷ್ಟೇ. ಅಲ್ಲ ಒಂದಿಟ್ಟು ಅರ್ಥ ಮಾಡ್ಕೋ, ವಯಸ್ಸದಕ್ಕೆ ನಾನು ವಯಸ್ಸದಕ್ಕೆ ಪಾಪ ಬಿಡತ್ತಿ, ನಂಗೇನು ಗೊತ್ತಿಲ್ಲ ಅಂತ ಮಾಡಿ ಅದಕ್ಕಿಂತ ಇದು 50 ರೂಪಾಯಿ ಕಡಿಮೆ ಐತಿ, ಅದು 200 ರೂಪಾಯಿ ಜಾಸ್ತಿ ಕಮ್ಮಿ ಐತಿ ಅಂತೇಳಿ ಇದನ್ನು ತೊಗೊಂಡು ನೀನು. ಅದು ಹೋಲ್ಬಿಡತ್ತಿ, ನಂಗೆ ಮಾತು ಬೇಡ. ಈಗ ಅತ್ತಿ ನಿನ್ನ ಸೀರೆ ನೀ ಇಟ್ಕೋ, ಅಲ್ಲೇ ಗೌರಿ ಅಕ್ಕನ ಸೀರೆ ಅವರೇ ಉಟ್ಕೊಳ್ಳಿ. ಹೌದು ಅದಕ್ಕೆ ಶಿವಲಿಂಗನು ನೋಡ್ಯಾನ, ಅದನ್ನು ನೋಡಿ ಅವನು ಎಷ್ಟು ಚಂದ ಐತಿ, ನನ್ನ ನೀತಿಗೆ ಚಂದ ಕಾಣ್ತೈತಿ ಅಂತ ಅವನು ಅಂತಾನ. ಈಗ ಹಾಗೆಲ್ಲ ಮಾತಾಡಿದ ಹೊತ್ತಿನಾಗ ಈಗ ಅದನ್ನು ನಾನು ನಿಮಗೆ ಕೊಟ್ಟು ಇಲ್ಲಪ್ಪ ಹಿಂಗಾತ ಅಂದ್ರೆ ಅವ್ನ ಮನಸ್ಸಿಗೆ ಒಂಥರ ಬೇಜಾರಾಕೈತಿ ನೋಡ್ರಿ, ಅದಕ್ಕೆ ಹೇಳಿದೆ. ಆಯ್ತು ಬಿಡ್ರವ, ನೀವೇ ಇಟ್ಕೊರಿ. ತೋ ಅತ್ತಿ ಅಲ್ಲಿ ಇಡ್ತಾರ, ನಾವು ಹೊಲಸಾಗಲ್ಲ ಸೀರೆ, ಬೇಜಾರ ಬಿಡ್ರಿ ಅದಕ್ಕೆ. ಅಲ್ಲ ನೀವಲ್ಲ ಅಂಗಡಿಯಾಗ ಅಂತಕ್ಕ ಇದು ನಂಗೆ ಇಷ್ಟ ಆತ ಇಲ್ಲ ಅಂತೆ, ಅಲ್ಲಿ ತೊಗೊಂಬಂದು ಹಿಂಗೆ ಮಾಡಿದ್ರೆ ಹೆಂಗ್ರಿ ಅದಕ್ಕೆಮ್ಮ? ಹೇಳ್ರಿ. ಆತ ಅಲ್ಲಿ ಗೊತ್ತಾಗಿಲ್ಲ ನನಗೆ. ಈಗೇನತ್ತಿ ನಿಂಗೆ ಮೆತ್ತನ್ ಪತ್ಲ ಬೇಕೋದಿಲ್ಲ ಉಟ್ಕೊಳಕ್ಕೆ? ಅತ್ತಿ ನಿಂಗೆ ಮೆತ್ತನ್ ಬೇಕೋದಿಲ್ಲ? 2 ಮಿನಿಟ್ ಅತ್ತಿ. ನಂದು ಕೊಟ್ಟಿಗಿಟ್ಟಿಯಾ ಮತ್ತ? ನನಗೂ ಮೆತ್ತಂದೇ ಬೇಕಲ್ಲ. ಮಾಡ್ತೇನೆ ಅತ್ತಿ, ನಿನಗೆ ಎಷ್ಟರ ಸೊಕ್ಕ ನಿನಗೆ ಒಬ್ರು ಸೀರೆ ತೊಗೊಂಡೋದ್ರೆ ಎಷ್ಟು ಬೇಜಾರಾಕತಿ ಅನ್ನೋದು ಗೊತ್ತಾಗಬೇಕು ನಿನಗೆ. ಅತ್ತಿ ತಗೋ ಸೀರೆ ಹೆಂಗೈತಿ? ಇದು ಪವಿತ್ರ ತಗೊಂಡಿದ್ದು. ಏ ಅತ್ತಿ, ಪವಿತ್ರ ಅತ್ತಿಗೆ ಮಗು ವಯಸ್ಸೈತಿ, ಸಣ್ಣಕ್ಕೆದಾಳ, ಉಟ್ರು ಏನು ತೊಂದರೆ ಆಗಲ್ಲ. ಹೌದಿಲ್ಲ? ಇನ್ನು ಗೌರಿ ಅಕ್ಕನ್ಕಿಂತ ಪವಿತ್ರಕ್ಕ ಅತ್ತಿಗೆಮ್ಮ ಇನ್ನೂ ವಯಸ್ಸಿನಕ್ಕೆದಾಳ, ಆರಾಮ್ ಉಡ್ತಾಳ, ತಲೆ ಕೆಡಿಸ್ಕೊಬೇಡ್ರಿ. ತಗೋರಿ ಇದನ್ನು ಒಯ್ರಿ, ನಿಮ್ಮ ಸೀರೆ ಅವ್ರಿಗೆ ಕೊಡ್ರಿ. ಅಲ್ಲ ಬೇಡವಾ, ಆಕಿ ಏನು ಅನ್ಕೋಬೇಕು, ಸೀರೆ ನೋಡಿ ಇಷ್ಟಪಟ್ಟಿರ್ತಾಳ. ಈಗ ನಾ ಅದನ್ನು ತೊಗೊಂಡ್ರೆ ಆಕಿ ಮನ್ಸಿಗೆ ಬೇಜಾರಾಗಲ್ಲನ. ಅದು ಅಲ್ಲದೆ ಆಕಿಗೆ ಅದು ಚಂದ ಕಾಣ್ತತಿ. ಇದಕ್ಕೆ ಬೇಡ, ಆಕಿಗೆ ಬೇಡ, ಅದು ಅಷ್ಟೊಂದು ಇದು ಅನ್ಸಲ್ಲ, ಬೇಡ. ಆಕಿನೇ ಉಟ್ಕೊಳ್ಳಿ ಮೆತ್ತನ ಸೀರೆನ. ಹೊಟ್ಟಿಲ್ಲದಾಳ ಪಾಪ. ಮತ್ತು ಗೌರಿ ಅಕ್ಕ ಹೊಟ್ಟಿಲಿಲ್ಲನ? ನೋಡತ್ತೀನಿ ಎಷ್ಟದಿ. ಗೌರಿ ಅಕ್ಕಾಗ ಬೇಜಾರಾದ್ರೂ ನಡಿತೈತಿ, ಅವ್ರದ್ದು ಏನು ಹಾಳು ಬಿದ್ಕೊಂಡು ಹೋದ್ರೂ ನಡಿತೈತಿ. ಪವಿತ್ರಕ್ಕೆ ಮಗ ಬೇಜಾರಾಗಬಾರ್ದು ಅಲ್ಲ? ಹೆಂಗಿದ್ ನಿಮ್ಮ ಪದ್ಧತಿ? ಸೀರೆ ನಿಮ್ಗೆ ಮೆತ್ತನ್ ಬೇಕೋದಿಲ್ಲ, ಅವ್ರದಾದ್ರೇನು ಇವ್ರದಾದ್ರೇನು ಒಯ್ರಿ ಉಟ್ಕೋರಿ. ಸುಮ್ನಿರ, ನಿಂದೊಂದು ಕತಿ ಹತ್ತಾಗ ಬೇಡ, ಸುಮ್ನಿರು. ಹೊಂಟ್ರಲ್ಲ ತೀಮ ನೋಡ ಹೆಂಗಾಗ್ಬಿಡ್ತು. ರೊಕ್ಕ ಕೊಟ್ಟಿದ್ದ ಖರೇನ ಇಲ್ಲಿ ಬಂದ್ಮೇಲೆ ನಾನು ಸೊಸಿ ಅಂದ್ಲು, ಎಂತ ರಾವ್ ಸೀರೆ ತೊಗೊಂಡು ಐತಿ ಚಂದಿಲ್ಲ ಅಂತೇಳಿ. ಆಮೇಲೆ ನನಗೆ ಅನ್ಸಿದ್ದು ಇದು ಚಂದಿಲ್ಲ ಅಂತೇಳಿ. ಇಲ್ಲೇ ಎಲ್ಲಾರಾಗಿದ್ರು ಹೋಗಿ ಪಟ್ಟ ನಂಗೆ ಬದ್ಲಿ ಯಾರ ಮಾಡಕ್ಕೆ ಬರ್ತಿತ್ತು. ಏನು ಮಾಡ್ತಿ ಹೇಳು? ಹೌದು, ಇಲ್ಲೇ ಆಗಿದ್ರೆ ಬದ್ಲಿ ಮಾಡಕ್ಕೆ ಬರ್ತಿತ್ತು, ಆದ್ರೆ ಅಲ್ಲಲ್ಲ. ಇರೋಲ್ ತಕ್ಬಿಡು, ಮತ್ತೇನು ಮಾಡೋದು, ಇದು ನೋಡ್ತೇನೆ.
ಅಯ್ಯೋ ಅತ್ತಿ ಏನಾಗಲ್ಲ ಉಡತ್ತಿ ನಿಂದೊಂದು ಕತ್ತಿ ಆತಾವ ಏನು ಹರಿದ ಹುಡುಗಿ ಯಾರ ಚಂದ ಕಾಣಂಗಿಲ್ಲಪ್ಪ ಅನ್ನಕತ್ತಾಗ ಉಡತ್ತಿ ವಯಸ್ಸಾಗೈತಿ ಯಾರು ನೋಡ್ಬೇಕು ಹೌದವ ಹರಿದ ಹುಡುಗಿ ಅದಷ್ಟ ಜಲಮ ನಮ್ದು ಅಲ್ಬಿಡು ಏನಾಗಲ್ಲ ತಗೋತಿ ನಿಮ್ಮ ಅತ್ತಿಗೆಮ್ಮ ಯವ್ವ ಏನು ಸತ್ರು ಬದಲಾಗಲ್ ಬಿಡ್ವೆ ಚಲೋ ಮಾಡಿದಿ ಆ ಸೀರೆ ತಂದೆ ಇಲ್ಲ ನಾನು ಒಬ್ಬಕ್ಕೆ ಇದ್ದಿದ್ರೆ ಏನಾರ ಒಂದು ಹೇಳಿ ತೊಗೊಂಡು ಹೋಗೇ ಬಿಡ್ತಿದ್ರೆ ತಗೋ ಹಿಡಿ ಇದನ್ನು ತೆಗೆದು ಅಲ್ಲೇ ಇಡು ಎದಕ್ಕೆ ಕರ್ದಲ್ಲ ಅಲ್ಲ ಇಷ್ಟು ಹೊಟ್ಟಿಲಿ ಇತ್ಕೊಂಡು ಈ ಅಂಗಡಿಗೆ ಬಂದು ದುಡಿ ಅಂತದ್ದು ಏನೈತಿ ನಿನಗೆ ಏನು ಅಂಗಡಿಗೆ ಹೋಗು ಅದಕ್ಕೆ ಮಾತ್ರ ಬಂಡವಾಳ ಹಾಕಿ ಮಾಡಿದ್ದು ಮನ್ಯಾಗ ಎದಕ್ಕೆ ಇರ್ತಿ ಅಂತ ಏನಾರ ಅಂತಾಳ ಮತ್ತಿಗೆ ಅದು ಅತ್ತಿ ಹಂಗೇನಾರ ಅಂದ್ಲಂದ್ರೆ ಹೇಳಿ ನನಗೆ ಏನ ಹೇಳಂತೀಯಲ್ಲ ಯಾಕೆ ಆಕಿನೇನು ನಿಮ್ಮ ಮನೆ ಕೆಲ್ಸಕ್ಕೆ ಕಳ್ಸೈತನ ಅಂತ ಕೇಳ್ತಾನ ನಾನು ನೀ ಗಟ್ಟಿದ್ರಲ್ಲ ನೀ ಇದೆಲ್ಲ ಆಗೋದು ಈಗ ನಿನಗೆ ಆರಾಮಿಲ್ಲಪ್ಪ ಇದು ತುಂಬ ಹೊಟ್ಟಿಲಿದ್ದಾಗ ನಿನ್ನ ಕೆಲ್ಸಕ್ಕೆ ಕಳಿಸ್ತಾರ ಅಂತಂದ್ರೆ ಹೌದಿಲ್ಲ ಅದನ್ನ ವಿಚಾರ ಮಾಡಿ ಕೇಳ್ತಾನೆ ಅವ್ರಿಗೆ ಯಾಕೆ ಹಿಂಗ್ಯಾಕೆ ಮಾಡ್ತೀರ ಅಂತ ಕೇಳ್ತೀನಿ ಯಾರು ಯಾವಾಗಂದ್ಲ ನಿಮ್ಮ ಮಾವಿನಾರ ಅಂತತನ ಮೊದ್ಲ ತಿರ್ಸಟಿ ಭಾಳದು ಅವ ಸ್ವಲ್ಪ ಸುಮ್ಮನೆ ಇರ್ತೀಯ ಯಾರು ಏನು ಅಂತ ಇಲ್ಲ ನನ್ನ ಇಷ್ಟಕ್ಕೆ ನಾ ಬರ್ತಾ ಇದೀನಿ ಅಲ್ವೇ ಇವ ಏನು ತೀರ ಅಪ್ಪಗೂ ಬರಕ್ಕೆ ಹೇಳಿ ಅಪ್ಪ ಬರಲಿ ನಿಮ್ಮ ಅಪ್ಪಗ ಬಂದ್ರು ಎದಕ್ವಾ ಇಲ್ಲದಕ್ಕೆ ಬರಕ್ಕೆ ಹೇಳಿದಿ ಎದಕ್ಕಂದ್ರ ಅಪ್ಪ ಅವ್ವ ನೀನು ಇಬ್ರು ಯಾಕೆ ಹಿಂಗೆ ಮಾಡಿದ್ರಿ ಅಂತ ನನಗೆ ಅರ್ಥ ಆಗೋಲ್ತ ಎದಕ್ಕಪ್ಪ ಹಿಂಗ್ಯಾಕೆ ಮಾಡಿದ್ರಿ ನೀವು ಅಂತ ನನಗೆ ಅರ್ಥ ಆಗೋಲ್ತಲ್ಲ ಯಾಕೆ ಏನಾತು ಅಲ್ಲ ಇಷ್ಟೊಂದು ಕೇಳ್ಮಟ್ಟಕ್ಕೆ ಹೆಂಗಪ್ಪ ಅದು ಅಷ್ಟೇನು ಬಡವರಾಗಿರ ನೀವು ಏನಾತ್ವಾ ನಾನು ಏನಂದೆ ಈಗ ಬಡವರಾಗಿರ್ನ ಅಂದ್ರೆ ನಿನ್ ಲೆಕ್ಕನ ಅರ್ಥ ಆಗೋಲ್ತು ನಾನು ಎಲ್ಲಿ ಬಡವರಾಗಿವಿ ಅಂದ್ವಿ ಮತ್ತೆ ಈಗ ಅತ್ತಿ ನಮ್ಮನಿಗೆ ಏನು ಕೊಟ್ಟಿರ್ಬೋದು ಏನೇನು ಮಾಡ್ಯಾರ ಹೇಳಂಗಾರ ನೋಡೋಣ ಅಂದ್ರೆ ಹಣ್ಣು ಹುಟ್ಟಿದಾಗ ನಾನು ಹುಟ್ಟಿದಾಗ ಏನು ಯಾರು ಕೊಟ್ಟಾರ ಓ ಈಗೇನು ಸೀರೆ ವಿಚಾರ ಏನಾರ ಮಾತಾಡಕ ಹಂಚ ಕೇಳೋಣ ಹೆಂಗ ಇದು ನೀನು ಇದು ನಿಮ್ಮ ಹಣ್ಣು ಹುಟ್ಟಿದಾಗ ಬೆಳ್ಳಿ ಬಟ್ಲ ಕೊಟ್ಟಿದ್ಲು ಅನ್ನ ಉಣ್ಸಕಂತೇಳಿ ಆಮೇಲೆ ಒಂದು ಗಿಂಡಿ ಚಮಚೆ ತುಪ್ಪ ಚಮಚೆ ಆಮೇಲೆ ಒಂದು ಜೋಡಿ ಅರಿಬಿ ಪಾಟಿ ಪೆನ್ಸಿಲ್ ಆಮೇಲೆ ಒಂದು ಪಾಟಿ ಚೀಲ ತಂದಿದ್ರು ಯಾಕೆ ಏನಾತ ಅದಾದ್ಮೇಲೆ ಮತ್ತೆ ಅವಾಗ ಇವಾಗ ಅರಿಬಿ ಗಿರ್ಬಿ ತಂದು ಕೊಟ್ಟಾಳ ಇನ್ನು ನೀ ಹುಟ್ಟಿದಾಗೂ ಅಷ್ಟೇ ಬೆಳ್ಳಿ ಬಟ್ಲ ಗಿಂಡಿ ಅವ್ನಿಗೆ ಏನು ಕೊಟ್ಟಾರ ಅದನ್ನು ಕೊಟ್ಟಾರ ಸೇಮ್ ಮತ್ತೆ ಆಮೇಲೆ ನಿನ್ನ ಪೆಂಡ್ರ ಗೆಜ್ಜಿ ಮಾವಿನಕಾಯಿ ಗೆಜ್ಜಿನೂ ಕೊಡ್ಸಿದ್ರು ಮತ್ತೆ ಇಷ್ಟೆಲ್ಲ ಮಾಡ್ಯಾರ ಇಷ್ಟೆಲ್ಲ ಮಾಡಿದ್ಮೇಲೂ ಅಲ್ಲ ಈ 1200 ರೂಪಾಯಿ ಸೀರೆ ಕೊಡ್ಸಕ್ಕೆ ಹೆಂಗಪ್ಪ ಮನ್ಸು ಬಂತ ನಿಮಗೆ 1200 ರೂಪಾಯಿ ಸೀರೆ ನಾ ಕೇಳಿದ್ದಕ್ಕೆ ಈಕಿ ಎಷ್ಟೋ ರೇಟ್ ಹೇಳಿದ್ಲವ ಅಲ್ಲ ನಾನು 10,000 ರೂಪಾಯಿ ಕೊಟ್ಟು ಕಳ್ಸೇನವಾ ಕೈಯಾಗ 1200 ರೂಪಾಯಿ ಅಲ್ಲ ಹೆಚ್ಚು ಕಮ್ಮಿ ಈಕಿ ಮನ್ಯಾಗ ಅಂತ ಇದ್ಲು ಅಷ್ಟು ತುಟಿ ಸೀರೆ ಏನ್ ಬೇಕಾಗಿಲ್ಲ ಹಂಗ ಹಿಂಗ ಅಂತೇಳಿ ಆದ್ರೂ ಬೈದೆ ನಾನು ತೀರಾ ಅಷ್ಟು ಕಡಿಮೆ ರೇಟಿಂಗ್ ಕೊಡಿಸ್ಬೇಡ 1200 ರೂಪಾಯಿಗೆಲ್ಲ ಒಂದು ಮಿನಿಮಮ್ ಒಂದು 2,000 ರೂಪಾಯಿ 2,500 ರೂಪಾಯಿ ಮಟ್ಟ ಸೀರೆ ಕೊಡ್ಸು ನೀ ಇದನ್ನ ಮಾಡ್ಬೇಡ ಕಂಜುಸ್ತಾನ ಅಂತ ಹೇಳಿ ಕಳ್ಸೀನಿ ಹೌದನವ 10,000 ರೂಪಾಯಿ ತಗೊಂಡು ಹೋಗಿ ನೀನ್ 1200 ರೂಪಾಯಿ ಸೀರೆ ಕೊಡ್ಸ್ಕೊಂಡು ಕರ್ಕೊಂಡ್ ಬಂದಿಯಲ್ಲ ಹೆಂಗವ ಮನ್ಸು ಬಂತ ನಿನಗೆ ಅದು ಹಂಗಲ್ಲ ನೀವಂದತ್ತಾಗ ಎಲ್ಲದಕ್ಕೂ ಪಂಚಾಯತಿ ಕೊಡ್ಸೋ ಕೆಲಸ ಏನಿತ್ತೀಗ ಅತ್ತಾಗ ಅಲ್ಲ ಅದು ಏನಾತಂದ್ರೆ ನಾನು ಆಕಿಗೆ ತೋರಿಸಿ ಅದು ಸೀರೆ ಜ್ಯೋತಿಗೆ ತೋರಿಸಿದ್ನಲ್ಲ ಭಾರಿ ಇಷ್ಟ ಆಗ್ಬಿಡ್ತಕ್ಕಿಗೆ ಆಕಿ ರೇಟ್ ಬಗ್ಗೆ ತಲೆನೇ ಕೆಡಿಸ್ಕೊಲಿಲ್ಲ ನನಗೆ ಈ ಸೀರೆ ಇಷ್ಟ ಆಗೈತೆ ಅಂದ್ರೆ ಇಷ್ಟ ಆಗೈತಿ ಭಾರಿ ಇಷ್ಟ ಆಗೈತಿ ಅಂದ್ಲು ಹಾಗಾಗಿ ನಾನು ರೇಟ್ ಗಿಟ್ ನೋಡಲಿಲ್ಲ ಆಕಿಗೆ ಇಷ್ಟ ಆಗೈತಲ್ಲ ಅನ್ನೋ ಕಾರಣಕ್ಕೆ ಕೊಡಿಸಿದ್ದಷ್ಟೇ ಸುಮ್ಮನಿರವ ಸಾಕು ಇಷ್ಟ ಆಗೈತೆ ಅನ್ನೋ ಕಾರಣಕ್ಕೆ ಕೊಡಿಸಿದ್ಲಂತೆ ನಂಗೇನು ಅಷ್ಟೇನು ತಿಳುವಳಿಕೆ ಇಲ್ಲ ಅನ್ಬೇಡವಾ ನೀನು ಏನು ಮಾಡಿ ಏನಿಲ್ಲ ಅಂತ ನನಗೆ ಅಷ್ಟು ಅರ್ಥ ಆಗಲ್ಲ ಅಂತ ಮಾಡಿ ಈಗ ಏನವ ನಿನಗೆ ಮನ್ಯಾಗ ಚುಚ್ಚು ಕಳ್ಸಿದ್ರನ ಹಿಂಗೆ ಹೋಗಿ ಜಗಳ ಮಾಡಿ ನಿಮ್ಮ ಅಪ್ಪನ ಜೋಡಿ ಅಂತೇಳಿ ಏನ್ ನಾ ಕೊಡೋ ಸೀರೆ ಮ್ಯಾಗ ಅದಾರನ ಅವ್ರ ಸಾಧನ ಒಂದು ಸೀರೆ ಅಲ್ಲ ನಮ್ದು ಬಡತನ ಐತಿ ಮನ್ ನೋಡಿ ಇಲ್ಲಿ ಎಷ್ಟೊಂದು ರೊಕ್ಕ ಕಡ್ದು ಹಾಳಾಗೈತಿ ನಿಮ್ಮ ಅಪ್ಪನ ದುಡಿಮೆ ಐತನ ಇಲ್ಲ ಸೊಸಿ ದುಡಿದ್ರೆ ತಾಯಿ ಇಟ್ಕೋತಾಳ ಮಗ ದುಡ್ದಿದ್ದನ್ನ ಅರ್ಧ ಸೊಸಿ ಕೊಡ್ತಾನ ಅರ್ಧ ಮನೆ ಖರ್ಚಿ ಕೊಡ್ತಾನ ನಮ್ಮ ಕಡೆ ಎಲ್ಲಿಂದ ಬರ್ಬೇಕು ರೊಕ್ಕ ಈಗ ನಿನ್ ಕುಬ್ಸಕ್ಕೆ ಮೊನ್ನೆ ಅಷ್ಟಕೊಂಡೆಲ್ಲ ಖರ್ಚು ಮಾಡೈತಿ ಸೀರೆ ಗಿರಿ ಅಡಿಗೆ ಎಲ್ಲ ಮಾಡೈತಿ ಈಗ ಮತ್ತೆ ನಿನ್ ಗಂಡ ಬಂಗಾರ ತೊಂಬ ಅಂತ ಬೇರೆ ಹೇಳಿ ಈಗ ಅವಂಗೊಂದು ತಲೆ ಬಂಗಾರ ತರಬೇಕು ಏನು ಇಟ್ಟಿರೇನಿ ಇಲ್ಲಿ ಹೇಳ್ರಂಗಾರ ನೋಡೋಣ ಒಬ್ಬ ದುಡ್ಡು ನಾವು ಏನಂತ ಮಾಡೋಣ ಎಷ್ಟಂತ ಮಾಡೋಣ ಹಾಲು ಹಾಕಕ್ಕೆ ಹೋಗ್ತೀನಿ ಇನ್ನೊಬ್ರ ಮನೆಗೆ ಅದರ ಗೊತ್ತಾಗೋದಿಲ್ಲ ನಿನಗೆ ತಾಯಿ ಕಷ್ಟ ಏನು ಅರ್ಥ ಮಾಡ್ಕೋಬೇಡ ಬರೇ ಗಂಡನ ಮನೆಗೆ ಏನ್ ಬೇಕೋ ಗಂಡನ ಮನೆಗೆ ಯಾರೇನಂದ್ರ ಅವ್ರು ಉಂಡ್ರ ಇವ್ರು ತಿಂದ್ರ ಅದೇ ಯೋಚನೆ ಮಾಡ್ತಾ ಇರು ನೋಡಿ ಎಷ್ಟು ಒದರ್ತಾಳ ನೋಡಪ್ಪ ಐಕಿ ಒದ್ರಕ್ಕೆ ಏನೈತಿ ಇದ್ರಾಗ ಹೋಗ್ಲಿ ಬಿಡವ ನೀ ಬೇಜಾರು ಮಾಡ್ಕೋಬೇಡ ಏನ್ ನಮ್ಮತ್ತೊಂದು ಏನಾರು ಮದ್ವಿ ತರ್ತೀನಿ ಏನ್ ಬೇಕಾಗಿಲ್ಲ ಶಿವಲಿಂಗ ಕಾಕ ಬೆಳ್ಳಿವೇನ ತರ್ತೇನೆ ಅಂದಾರಂತೆ ನಾನು ಹೇಳೋದು ಇಷ್ಟೇ ಅವ ಗೌರಿ ಅವ್ರು ಗೌರಿ ಚಿಕ್ಕಮ್ಮರ ಅದಾರಲ್ಲ ಅವರು ಈಗ ನೋಡಿ ಬೆಳ್ಳಿದೇನ ತೊಗೊಂಬಂದು ಕೊಡೋಣ ಅಂದಾರಂತೆ ಅವ್ರು ಅಂದಾರ ಅಂದಮೇಲೆ ಈಗ ಅವ್ರ ಇದ್ರಿಗೆ ನೀವು ಬರೀ 1200 ರೂಪಾಯಿ ಸೀರೆ ಕೊಟ್ರಿ ಅಂತ ಅನಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇ ಹೇಳಿದ್ದೆ ಕೊಟ್ಕೊಲ್ವ ಅವ್ರ ಮನಿದು ಐತಿ ಈಡಗಿ ಗಂಡನ ಮನಿದು ಐತಿ ಮಾಡ್ತಾಳ ನಮಗಾಗಬೇಕಲ್ಲ ಮಾಡಕ್ಕ ಕೈ ಖರ್ಚು ಏನೈತಕ್ಕಿದು ಏನು ಇಲ್ಲಿಗ ನಂದು ಹಂಗಲ್ಲ ಈಗ ನಿನ್ ಗಂಡು ಒಂದು ತೊಲಿ ಚೇನ ಕೊಡ್ಬೇಕು ಎಲ್ಲಿಂದ ಕೊಡೋಣ ಹೇಳಂಗಾರ ನೋಡೋಣ ಬೇಕೋ ಬೇಡ ಕೊಡ್ಲಿಲ್ಲ ಅಂದ್ರೆ ಅದಕ್ಕೂ ಅಂತೀರಿ ಕೊಟ್ರ ಮಾಡ್ಸಕ್ಕ ರೊಕ್ಕ ಬೇಕಲ್ಲ ಅವ ಪುಣ್ಯತ್ಗಿತ್ತಿ ನೀ ಇಷ್ಟೊಂದು ನಳ್ಳಕೊಂತ ಕೊಡೋದೇ ಬೇಡ ಏನು ಬೇಡ ನಮ್ಗೆ ಯಾವ ದೊಡ್ಡ ಸೀಮಂತ ಮಾಡೋದು ಬೇಡ ಏನ ನಿನ್ ಮಗ ದುಡಿತದನ ಸೊಸಿ ದುಡಿತದ ಬೆಚ್ಚ ಕುಂತ್ ಬಿಡ್ರಿ ನೀವು ನಿಮ್ದೇನು ಬೇಡ ನನಗೆ ನೀ ಬೇಡ ಅಂದ್ರೆ ನಿಮ್ಮ ಅತ್ತಿ ಬಿಡ್ತಾಳನ ಮಾಡ್ಬೇಕವ ಮಾಡೋ ಕರ್ತವ್ಯ ಏನೈತೆ ಅದನ್ನ ಮಾಡ್ಲೇಬೇಕು ನಾನು ಏನು ಮಾತಾಡ್ತೀಯ ನೀನು ಮಾತಾಡೋದು ನಿನಗೆ ಚಂದ ಅನಿಸ್ಬೋದು ಹೇಳಿದ್ರೆ ಎಲ್ಲದಕ್ಕೂ ಒಂದು ಉಲ್ಟಾ ಮಾತಾಡೋದು ಕಲ್ತಿ ಅದಕ್ಕೆ ಆಯ್ತು ತಗೋ
ನಿಮ್ಮತ್ತಿ ನನ್ನ ಬಿಟ್ಟು ಬೇರೆ ಆ ಗಿರ್ಜಾವನ್ನ ಪಾರಕ್ಕನ್ನ ಕರ್ಕೊಂಡು ಎಲ್ಲದಕ್ಕೂ ಅಡ್ಡಾಡ್ತಿದ್ಲಲ್ಲ ಮಂತ್ಯಾನ ನೋಡಕ ಅದಕ್ಕೆ ಇದಕ್ಕೆ ಅಂತೇಳಿ ಅವಾಗ ಹೇಳ್ಬೇಕಿತ್ತಿದೆ ಮತ್ತೀನು ಒಂದ್ ಮಾತಾರ ಹೇಳಿದೇನ ಹೇಳಲಿಲ್ಲ ನಮ್ಮ ಅವ್ನ ಯಾಕೆ ಬಿಟ್ಟು ಅಡ್ಡಾಡ್ತೀರಿ ಅಂತೇಳಿ ಈಗ ಬಂದಾಳ ಅತ್ತಿಗೆ ಮಗಳಿಗೆ ಇಂಥ ಸೀರೆ ಯಾಕೆ ಕೊಡ್ಸಿದಿ ಅಂತ ಯಾಕೆ ಸೀರೆ ಕೊಡ್ಸಿದಿ ಅಂತೇಳಿ ಇವೆಲ್ಲ ಗೊತ್ತಕ್ಕವು ಅದೇ ತಾಯಿಗೆ ಏನು ಮರ್ಯಾದೆ ಸಿಗ್ಬೇಕು ಗಂಡನ ಮನೆಯಾಗಿಂದ ಅದು ಕೊಡ್ಸೋದು ಗೊತ್ತಿಲ್ಲ ನಂದೇ ತಪ್ಪಾಗಿತ್ತು ತಗೋ ಮಾತಾಡಿದ್ದಾತ ನಿನ್ನ ಜೊತೆಗೆ ಮಾತಾಡಿದ್ ನಂದೇ ತಪ್ಪು ನಾ ಇನ್ನೂ ಏನಾರ ಹೇಳ ಏನು ಹೇಳಕ್ಕ ಹೋಗಬೇಡ ನೀನು ನಂಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ ನಿನ್ನ ಮುಂದೆ ಏನಾರ ಅಂದ್ರಂದ್ರೆ ಏನು ನೀನು ನನಗೆ ಏನು ಗೊತ್ತಿಲ್ಲ ಅವ್ರನ್ನೇ ಕೇಳ್ಕೊರಿ ಅಂತ ಸುಮ್ಮನಿರು ನೀ ಅಷ್ಟೇ ಬಾಯಿ ಬಿಟ್ಲು ಬಾಯಿ ತಲೆನೇ ಕೆಡಿಸ್ಕೊಳಕ್ ಹೋಗಬೇಡ ನೀನು ನನಗೇನು ಮಾಡಬೇಕು ಯಾರು ಯೋಗ್ಯತೆಗೆ ತಕ್ಕಂಗ ಅಂತೇಳಿ ಗೊತ್ತೈತಿ ಅದನ್ನ ಮಾಡ್ತೀನಿ ಏರಿ ನಡ್ರಿ ಹೋಗೋಣ ಬೇಜಾರು ಮಾಡ್ಕೊಬಿಡವ ಅದು ಹಂಗೆ ವರ 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 ಒದ್ರೋದು ಅಂದ್ಬಿಟ್ಟು ಏನು ಗೊತ್ತೈತೆ ಅದಕ್ಕೆ ಏನು ಗೊತ್ತಿಲ್ಲ ಅದಕ್ಕೆ ಹೋಲತ್ತ ಅದು ಬಾಯಿಯೋ ಬೊಂಬಾಯಿಯೋ ದೇವ್ರದು ಹೆಂಗಂತ ಕೊಟ್ಟಾನ ಏನಂತ ಕೊಟ್ಟಾನ ಏನು ಮಾಡಕತ್ತ ಹೇಳು